ಅಧಿಕಾರಕ್ಕೆ ಬರಬೇಕಾದ್ರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇಂದಾನೆ ನಮ್ಮನ್ನೇ 140 ಸೀಟ್ ಗೆಲ್ಲಕ್ಕೆ ಸಾಧ್ಯ ಆಯಿತು. ಅವರು ಶ್ರಮ ಪಟ್ಟವ್ರೆ, ಇಲ್ಲ ಅಂತಲ್ಲ. ಅವರು ಮುಖ್ಯಮಂತ್ರಿ ಆಗಬೇಕಂತ ಆಸೆ ಇದೆ. ಈ 28 ಆದಮೇಲೆ ಸಿದ್ದರಾಮಯ್ಯ ಆದಮೇಲೆ ನಾನು ಅವ್ರಿಗೇನು ಆಸೆ ಇಟ್ಕೊಂಡಿದ್ದಾರೆ ನಾನು ಭಾವಿಸ್ತೀನಿ. ನನಗೂ ಆಸೆ ಇದೆ. CM ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಆದಮೇಲೆ ಮುಖ್ಯಮಂತ್ರಿ ಆಗಬೇಕಂತ ನಾನು ಭಾವಿಸ್ತೀನಿ. ಆಗ್ಬೇಕು. ಪಕ್ಷಕ್ಕೆ ಶ್ರಮ ಪಟ್ಟವ್ರಿ, ಅವರು ಶ್ರಮ ಪಟ್ಟಿದ್ದಾರೆ. ಯಾವುದು 28ವರೆಗೂ ಅವರೇ ಮುಖ್ಯಮಂತ್ರಿ ಅಂದರೆ ಫಾರ್ಮುಲಾ ಇಲ್ಲಿ ಅದು ನೀವು ಮಾಡ್ಕೊಂಡಿರೋ ಫಾರ್ಮುಲಾ, BJP ಮಾಡ್ಕೊಂಡಿರೋ ಫಾರ್ಮುಲಾ. ಅವ್ರಿಗೇನಾಗಿದೆ, BJPಗೆ ಅಭ್ಯಾಸ ಆಗಿಬಿಟ್ಟಿದೆ. ನವಂಬರ್ ಕ್ರಾಂತಿನೂ ಇಲ್ಲ, ಏನೇನೂ ಇಲ್ಲ. ನಾನು ಮೊನ್ನೆನೂ ಚಿತ್ರದುರ್ಗದಲ್ಲಿ ಮನೆ ಮಾಧ್ಯಮ ಸ್ನೇಹಿತರಿಗೆ ನಾನು ಹೇಳಿದ್ದೀನಿ, ಈ 28ವರೆಗೂ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಅಂತ ಮೊನ್ನೆನೇ ಹೇಳಿದ್ದೀನಿ. ಈಗ DCM ಆಗೋದು, ರೀಶಫಲ್ ಮಾಡೋದು ಅದು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ಅದು ಹೈಕಮಾಂಡ್ ಬಿಟ್ಟಿದ್ದು, ನಾವೇನು ಹೇಳೋಕ್ಕಾಗಲ್ಲ. ನನ್ನ ಅಭಿಮಾನಿಗಳಿಗೆ ಬೇಡಿಕೆ ಇದೆ, ಅದು ಎಲ್ಲರಿಗೂ ಸಹಜ ತಾನೆ. ಆಸೆ ಎಲ್ಲರಿಗೂ ಆಸೆ ಇರ್ತದೆ. ನಮ್ಮ ಅಭಿಮಾನಿಗಳಿಗೆ ಎಲ್ಲೋ ನಮ್ಮ ಸಾಹೇಬರು DCM ಆಗಬೇಕಂತ ಆಸೆ ಇದೆ. ಅವ್ರ ಅಭಿಪ್ರಾಯ ಅಂತ ಅವ್ರು ಹೇಳ್ತಾರೆ. ಅಂದರೆ ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್, ನಮ್ಮ ಪಕ್ಷ ಹೈಕಮಾಂಡ್. ಯಾರನ್ನ ಬೇಡ ಅಂತೀವ? ಯಾರನ್ನ ಬೇಡ ಅಂತಾರ? ಆಗ್ತೀನಿ ಅಂದರೆ ನಾನು ಆಕಾಂಕ್ಷೆ ಇಲ್ಲ. ನಾನು ಪಕ್ಷದ ಸಿಪಾಯಿ. ನಾನು ಮೊನ್ನೆ ಇನ್ನೊಂದು ಮಾತು ಮಾಧ್ಯಮದಲ್ಲಿ ಹೇಳಿದ್ದೀನಿ, ನನಗೆ ಪಕ್ಷ ಮುಖ್ಯ. ಪಕ್ಷ ಇದ್ದರೆ ನಾವು ನನ್ನ ಪಕ್ಷ ಮುಖ್ಯ. ಈಗ ಪಕ್ಷ ಬೇಡಪ್ಪ, ನಿನ್ನ ಮಂತ್ರಿ ಸ್ಥಾನದಿಂದ ಬೇಡ, ನೀನು ಬೇರೆಯವ್ರಿಗೆ ಅವಕಾಶ ಮಾಡಿಕೊಡು, ನಿನ್ನ ಪಕ್ಷದ ಕೆಲಸ ಮಾಡೋ, ಅದಕ್ಕೂ ನಾನು ಸಿದ್ಧ.